ಇದು ಮಕ್ಕಳನ್ನೂ ಕೂಡ ಬಿಡದೆ ಅವರ ಮುಗ್ಧತೆಯನ್ನು ಅವಕಾಶವಾಗಿ ಮಾಡಿಕೊಂಡು ಕಾಮದೃಷ್ಟಿಯಿಂದ ನೋಡುತ್ತಿರುವ ನಾಯಿಗಳಿಗೆ. ಅವರಲ್ಲಿ ಒಬ್ಬನಿಗಾದರೂ ಜ್ಞಾನೋದಯ ಆದರೆ ಸಾಕು. ಮತ್ತು ಮಕ್ಕಳಿರುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ಪ್ರಮುಖ ವಿಡಿಯೋ. ಶರ್ಮಾ ಎಂಬ ವ್ಯಕ್ತಿ ಮೇಲ್ನೋಟಕ್ಕೆ ಸಾಮಾನ್ಯ ಮನುಷ್ಯನೇ, ಆದರೆ ಅವನೊಳಗೆ ಒಂದು ಕಾಮ ಮೃಗ ಅಡಗಿದೆ. ಸಂಜೆ ಪಾರ್ಕ್ನಲ್ಲಿ ಮಕ್ಕಳನ್ನು ನೋಡುವುದು ಅವನಿಗೆ ಅಭ್ಯಾಸ. ಆದರೆ ಅವನು ನೋಡುವ ನೋಟದಲ್ಲಿ ವಾತ್ಸಲ್ಯವಿಲ್ಲ, ಕಲ್ಮಶ ಮಾತ್ರ. ಒಂದು ದಿನ ಪಾರ್ಕ್ನಲ್ಲಿ ಒಂಟಿಯಾಗಿ ಆಡುತ್ತಿದ್ದ 7 ವರ್ಷದ ಮಗುವಿನ ಮೇಲೆ ಶರ್ಮನ ಕಣ್ಣು ಬಿತ್ತು. ಕ್ರೂರ ಆಲೋಚನೆಗಳೊಂದಿಗೆ ಜೇಬಿನಲ್ಲಿ ಚಾಕ್ಲೇಟ್ ಸಿದ್ಧಪಡಿಸಿಕೊಂಡು ಮಗುವಿನ ಬಳಿಗೆ ನಡೆದ. ಸರಿಯಾಗಿ ಅದೇ ಸಮಯಕ್ಕೆ ಅವನ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ವೈಫ್ ಎಂದು ಇತ್ತು. ಬೇಸರದಿಂದ ಫೋನ್ ಎತ್ತಿದ. ಆ ಕಡೆಯಿಂದ ಅವನ ಪತ್ನಿ ಆತಂಕದಿಂದ ಮಾತನಾಡುತ್ತಿದ್ದಾಳೆ. ಅವಳು ಅಳುತ್ತಾ ನಡುಗುವ ಧ್ವನಿಯಲ್ಲಿ, ನಮ್ ಚಿನ್ನಿ ಸ್ಕೂಲ್ನಿಂದ ಬರ್ತಿದ್ದಾಗ ಯಾರೋ ಒಬ್ಬ ನೀಚ ಐಸ್ ಕ್ರೀಮ್ ಕೊಡಿಸ್ತೀನೆಂದು ಎಳ್ಕೊಂಡು ಹೋಗ್ಲು ನೋಡ್ದ. ಪಕ್ಕದಲ್ಲಿದ್ದವ್ರು ಕೂಗಿದಕ್ಕೆ ಓಡ್ ಹೋದ. ಚಿನ್ನಿ ತುಂಬಾ ಹೆದರಿ ಹೋಗಿದ್ದಾಳೆ ಅಂದಳು. ಆ ಮಾತುಗಳಿಗೆ ಶರ್ಮನ ಕಾಲುಗಳು ನಡುಗಿದವು. ತಲೆ ಎತ್ತಿ ನೋಡಿದ. ಎದುರಿಗಿದ್ದ ಆ ಮಗು ತನ್ನ ಮಗಳಂತೆಯೇ ಈ ಅಪರಿಚಿತನನ್ನು ನೋಡಿ ಎದುರುತ್ತಿತ್ತು. ಒಂದು ಕ್ಷಣ ಪತ್ನಿ ಹೇಳಿದ ಆ ನೀಚ, ಆ ಕಾಮ ನಾಯಿ ತನ್ನೊಳಗೇ ಇದೆ ಎಂದು ಅರಿತು ಅವನ ರಕ್ತ ಹೆಪ್ಪುಗಟ್ಟಿದ್ದಂತಾಯಿತು. ತನ್ನ ಮಗಳಿಗೂ ಹೀಗೆ ಆದರೆ ಆ ಊಹೆಗೆ ಮೈ ನಡುಗಿ ಕೈಯಲ್ಲಿದ್ದ ಚಾಕ್ಲೇಟ್ ಜಾರಿ ಬಿತ್ತು. ತಕ್ಷಣ ಹಿಂದಿರುಗಿ ವೇಗವಾಗಿ ನಡೆಯುತ್ತಾ ಹೊರಟು ಹೋದ. ಆ ಒಂದು ಫೋನ್ ಕಾಲ್ ಒಂದು ಮುಗ್ಧ ಮಗುವನ್ನು ಉಳಿಸಿತು. ನೋಡಿದ್ರಲ್ಲ, ಆ ಮೃಗಕ್ಕೂ ಕೂಡ ತನ್ನವರಿಗೆ ಕಷ್ಟ ಬಂದರೆ ಮಾತ್ರ ನೋವು ತಿಳಿಯಿತು. ಮಕ್ಕಳು ದೇವರ ಸಮಾನ ಎನ್ನುತ್ತಾರೆ. ಅವರ ಕಣ್ಣುಗಳಲ್ಲಿ ಇರುವುದು ಮುಗ್ಧತೆ, ನಂಬಿಕೆ. ಆ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವವನು ಮನುಷ್ಯನೇ ಅಲ್ಲ, ಒಂದು ಹೀನವಾದ ಪ್ರಾಣಿ. ಇಂತಹ ಆಲೋಚನೆಗಳಿರುವ ಪ್ರತಿಯೊಬ್ಬರಿಗೂ ಹೇಳುವುದು ಒಂದೇ: ನೀವು ನಾಶ ಮಾಡಲು ಬಯಸುತ್ತಿರುವ ಆ ಮುಗ್ಧ ಮಗುವಿನ ಜಾಗದಲ್ಲಿ ನಿಮ್ಮ ಮಗಳನ್ನು, ನಿಮ್ಮ ತಂಗಿಯನ್ನು, ನಿಮ್ಮ ತಾಯಿಯನ್ನು ಊಹಿಸಿಕೊಳ್ಳಿ. ಆ ನೋವು, ಆ ಭಯ, ಆ ನರಕ ನಿಮ್ಮವರಿಗೆ ಆದರೆ ಸಹಿಸಿಕೊಳ್ಳಬಲ್ಲಿರಾ? ಸಮಾಜದಲ್ಲಿ ಇಂಥ ಮೃಗಗಳು ನಮ್ಮ ಮಧ್ಯೆಯೇ ಸಾಮಾನ್ಯ ಮನುಷ್ಯರಂತೆಯೇ ತಿರುಗಾಡುತ್ತಿವೆ. ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಅವರಿಗೆ ಗುಡ್ ಟಚ್, ಬ್ಯಾಡ್ ಟಚ್ ಬಗ್ಗೆ ಧೈರ್ಯವಾಗಿ ಹೇಳಿ. ಯಾರಾದರೂ ಅನುಮಾನಾಸ್ಪದವಾಗಿ ಕಂಡರೆ ಹೆದರಬೇಡಿ, ಎದುರು ನಿಂತು ಪ್ರಶ್ನಿಸಿ. ಒಬ್ಬರ ಎಚ್ಚರಿಕೆ ಇನ್ನೊಬ್ಬ ಶರ್ಮನನ್ನು ತಡೆಯಬಲ್ಲದು. ಒಬ್ಬರ ಧೈರ್ಯ ಇನ್ನೊಂದು ಮಗುವಿನ ಜೀವವನ್ನು ಕಾಪಾಡಬಲ್ಲದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಒಳ್ಳೆಯ ಕಥೆಗಳಿಗಾಗಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ವಿನಯ್ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಿಮ್ಮ ಸುಧಾಕರ್, ಸೈನಿಂಗ್ ಆಫ್ ಟೀಮ್ ವಿನಯ್ ಟಿವಿ ಕನ್ನಡ.